ತುಂಬಾ ಸಂತೋಷ ಆಯ್ತು. ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ರಿಗೂ ನನ್ನ ವತಿಯಿಂದ, ನಮ್ಮ ಪರಿವಾರದ ವತಿಯಿಂದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ಇವತ್ತಿನ ದಿವಸ ಬಹಳ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿವಾರದೊಬ್ಬರಿಗೆ ನನಗೆ ಭೇಟಿ ಮಾಡಕ್ ಅವಕಾಶ ಸಿಕ್ಕಿದಂತಂದ್ರೆ ಅದು ನನ್ನ ಪುಣ್ಯ ಅಂತ ನಾನು ಹೇಳ್ಬೋದು. ಸರ್ ಅವರು ಎಷ್ಟು ಸಿಂಪಲ್ ಆಗಿದ್ದಾರೆ, ಎಷ್ಟು ಒಳ್ಳೆ ಮನಸ್ಸಿನಿಂದ ಯಾರು ಬಂದ್ರು ಕೂಡ ಎಲ್ಲರಿಗೆ ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಕೊಟ್ಟು ಅವ್ರು ಮಾತಾಡ್ತಾ ಇದ್ದಾರೆ. ಇವತ್ತು ನ್ಯೂಸ್ ಅವ್ರಿಗೆ ಭೇಟಿ ಮಾಡದೆ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಕಿ ನನ್ಗೆ ಎಷ್ಟು ಬೇಗ ನಂಗೆ ಭೇಟಿ ಮಾಡಕ್ ಅವಕಾಶ ಸಿಗತ್ತೆ, ಅವ್ರ ಬಗ್ಲಾಗ ನನ್ಗೆ ಕೂಡ್ಲಕ್ ಅವಕಾಶ ಸಿಗತ್ತೆ, ಅವ್ರ ಜೊತೆ ಕೂಡ್ಲಕ್ ಅವಕಾಶ ಸಿಗತ್ತೆ, ಅವ್ರು ಇದ್ದಿರುವ ವೇದಿಕೆಯಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗತ್ತೆ ಅಂತ ನನಗೆ ಈ ಚಿಕ್ಕ ವಯಸ್ಸಲ್ಲಿ ನನಗೆ ಈ ಸಿಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಅದಕ್ಕೆ ನನಗೆ ಹೇಳಲಾರದಷ್ಟು ನನಗೆ ಸಂತೋಷ ಆಗಿದೆ, ಖುಷಿ ಆಗಿದೆ. ಅವರಿಗೂ ನಾನು ನಮ್ಮ ಭಾಲ್ಕಿ ಕ್ಷೇತ್ರ ಬೀದರ್ ಲೋಕಸಭಾ ಹಾಗೂ ಉಪ್ಳ ಗ್ರಾಮಕ್ಕೆ ನಾನು ಹಾರ್ದಿಕ ಸ್ವಾಗತ ಮಾಡ್ತೀನಿ. ಇವತ್ತಿನ ದಿವಸ ಭಾರತೀಯ ಬೌದ್ಧ ಮಹಾಸಭಾ ವತಿಯಿಂದ ಏನು ಉದ್ಘಾಟನೆ ಆಗಿದೆ. ಎಲ್ಲರೂ ಕೂಡಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಸ್ವಲ್ಪ ಬೇಡಿಕೆಗಳು ಕೂಡ ಇಟ್ಟಿದ್ದಾರೆ. ಅದರಲ್ಲಿ 2 ಎಕರೆ ಜಮೀನಿನಲ್ಲಿ ನೀವು 1 ಕೋಟಿ ಅನುದಾನ ಕೊಟ್ಟು ನೀವು ಕೆಲಸ ಮಾಡಿಸ್ರಿ, ಮತ್ತೆ ಲೈಟಿನ ವ್ಯವಸ್ಥೆ ಇರ್ಬೋದು, ರೋಡಿನ ವ್ಯವಸ್ಥೆ ಇರ್ಬೋದು, ಅದನ್ನು ಬೇಡಿಕೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ಅದ್ರ ಜೊತೆ ಈಗಾಗಲೇ ಉಪ್ಳ ಗ್ರಾಮದಲ್ಲಿ ಸಾಕಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರು ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚೌಕ್ ಇರ್ಬೋದು, ರಸ್ತೆ ಇರ್ಬೋದು, ಪೂರ್ತಿ ಈಗೇನು 15 ವರ್ಷದಿಂದ ಅವರು 17 ವರ್ಷದಿಂದ ಅವರೇನು ಶಾಸಕರಾಗಿ ಹಾಗೂ ಸಚಿವರಾಗಿ ಏನು ಸೇವೆ ಸಲ್ಲಿಸ್ತಾ ಇದ್ದಾರೆ. ಸತತವಾಗಿ ಭಾಲ್ಕಿ ಕ್ಷೇತ್ರಕ್ಕಾಗಿ ಬೀದರ್ ಜಿಲ್ಲೆಗಾಗಿ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಾವಿರಾರು ಕೋಟಿ ಅನುದಾನ ತಗೊಂಡು ಬಂದು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೆನೂ ನಾವು ಕೆಲಸ ಮಾಡಿದೀವಿ, ಮುಂದೆನೂ ಕೂಡ ಇದೇ ರೀತಿ ನಾವು ಕೆಲಸ ಮಾಡ್ತೀವಿ. ನಾವು ನೀವು ಎಲ್ಲರೂ ಒಂದು ದೊಡ್ಡ ಪರಿವಾರ ಅಪ್ಲೇ ಇದ್ದೀವಿ. ಒಂದು ದೊಡ್ಡ ಪರಿವಾರಂತೆ ನಾವು ಯಾವಾಗ್ಲೂ ಚುನಾವಣೆಯಲ್ಲೂ ಕೂಡ ನೀವು ಯಾವಾಗ್ಲೂ ನನಗೆ ಬೆಂಬಲ ಕೊಟ್ಟು ಆಶೀರ್ವಾದ ಮಾಡಿದ್ದೀರಿ. ಅದು ತಕ್ಕಂತೆ ನಾವು ಕೂಡ ನಮ್ಮ ಸರ್ಕಾರದ ವತಿಯಿಂದ, ರಾಜ್ಯ ಸರ್ಕಾರದ ವತಿಯಿಂದ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದೀವಿ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ಅದ್ರ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗ್ಲೂ ಶಿಕ್ಷಣ ಬಗ್ಗೆ ಮಾತಾಡ್ತಾರೆ. ಶಿಕ್ಷಣ, ಸಂಘಟನೆ ಹಾಗೂ ಹೋರಾಟ ಇದು ಬಹಳ ಮುಖ್ಯವಾದದ್ದು. ನಾವು ಕೂಡ ನಾವೇನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನ್ ಸಂವಿಧಾನ ಕೊಟ್ಟಿದ್ದಾರೆ, ನಾವು ಕೂಡ ಓದಿ ನಾವು ಅರಿತುಕೊಂಡು ನಾವು ಕೂಡ ಕೆಲಸ ಮಾಡಬೇಕು. ಇವತ್ತಿನ ದಿವಸ ಈಗ ನನ್ನ ವಯಸ್ಸು 27 ಆಗಿದೆ. 26 ವಯಸ್ಸಿಗೆ ನಾನು ಸಂಸದನಾಗಿದ್ದೀನಿ. 26 ವಯಸ್ಸಿಗೆ ಚಿಕ್ಕ ವಯಸ್ಸಿನಲ್ಲೇ ನನಗೆ ಸಂಸದನಾಗ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಸಂಖ್ಯೆ ನನಗೆ ಸಿಕ್ಕಿದೆ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ನಾವು ಕೂಡ ಇವಾಗ ಬರೀ ನಾವು 1 ದಿವಸ ಕಾರ್ಯಕ್ರಮ ಮಾಡಿ ಹೋಗೋದಿರೋದಿಲ್ಲ. ಎಲ್ಲೆಲ್ಲ ಅನ್ಯಾಯ ಆಗ್ತೇವೆ, ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡಬೇಕು. ನಮ್ಗೆ ಅದು ಸಂವಿಧಾನ ನಾವು ಓದಿ ನಾವು ಬರೆದಿ ನಾವು ಕಲಿತ ಮೇಲೆ ನಮ್ಗೆ ನ್ಯಾಯ ಪರವಾಗಿ ನಮ್ಗೆ ಹೋರಾಟ ಮಾಡಕ್ ಅವಕಾಶ ಇರುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ನಮ್ಗೆ ಯಾವುದೋ ಕೆಲಸ ಮಾಡೋದಕ್ಕೆ ನಮ್ಗೆ ಆಗುವುದಿಲ್ಲ. ಅದಕ್ಕೆ ನಾನು ಇಷ್ಟೆಲ್ಲ ನಮ್ಮ ತಾಯಂದಿರು ಬಂದಿದ್ದೀರಿ. ನೀವು ಕೂಡ ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ನೀವು ಎನ್ಶೋರ್ ಮಾಡಬೇಕು. ಅವರಿಗೂ ಕೂಡ ನಮ್ಮ ಭಾರತ ದೇಶದ ಸಂವಿಧಾನ ಅವರಿಗೆ ಇಡೀ ಏನ್ ಬೇಸಿಕ್ ಸ್ಟ್ರಕ್ಚರ್ ಇದೆ ಅದು ಗೊತ್ತಿರಬೇಕು. ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡ್ಬೇಕು. ಶಿಕ್ಷಣ ಕೊಟ್ರೆ ಅಂತಂದ್ರೆ 100ಕ್ಕೆ 100 ಎಲ್ಲರೂ ಕೂಡ ಅವ್ರು ದೊಡ್ಡ ವ್ಯಕ್ತಿ ಆಗ್ತಾರೆ. ದೊಡ್ಡ ವ್ಯಕ್ತಿಯಾಗಿ ಒಳ್ಳೆ ರೀತಿಯಲ್ಲಿ ನಾವು ಸಮಾಜ ಸೇವೆ ಮಾಡಿ ನಮ್ಮ ದೇಶವನ್ನು ಉದ್ಧಾರ ಮಾಡ್ತೀವಿ ಅಂತ ನಾನು ಬಹಳ ಖುಷಿಯಿಂದ, ಬಹಳ ಹೆಮ್ಮೆಯಿಂದ ನಾನು ಹೇಳ್ತೀನಿ. ಅದ್ರ ಜೊತೆನೂ ಕೂಡ ಈಗ ಎಲ್ಲಾ ಪೂಜಾ ಬಂದೇಜಿಯವರು ಮಹಾರಾಷ್ಟ್ರದಿಂದ ಬೇರೆ ಬೇರೆ ಕಡೆಯಿಂದೆಲ್ಲ ಸಮಯ ತಗೊಂಡು ಬಂದಿದ್ದಾರೆ. ತಾವು ಕೂಡ ಆತುರವಾಗಿ ನೀವು ಅವ್ರ ಆಶೀರ್ವಚನ ಕೇಳೋದಕ್ಕೆ ನೀವು ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ನಾನು ಮತ್ತೆ ಜಾಸ್ತಿ ಸಮಯ ತಗೊಳಕ್ ಹೋಗೋದಿಲ್ಲ. ನಮ್ಮ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರ ಪರವಾಗಿ ಕೂಡ ನಾನು ತಮ್ಗೆಲ್ಲರಿಗೂ ಅಭಿನಂದಿಸಿ ನಮ್ಮ ಡಾಕ್ಟರ್ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಸಾಹೇಬರಿಗೆ ಮತ್ತೊಂದ್ಸಲ ಸ್ವಾಗತಿಸಿ
ಮತ್ತೊಂದ್ಸಲ ತಮ್ಗೆಲ್ಲರಿಗೂ ನನ್ನ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಎರಡು ಮಾತು ಮುಗಿಸುತ್ತೇನೆ. ಮತ್ತೆ ನನಗೆ ಇನ್ನು ಬೇರೆ ಬೇರೆ ಕಡೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ನಾನು ಈಗಾಗಲೇ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸಾಹೇಬರಿಗೆ ನಾನು ಅನುಮತಿ ತಗೊಂಡಿದ್ದೀನಿ. ಅವರಂದ್ರು ಈತ ಹೋಗ್ಬೋದು, ಇನ್ನು ಬೇರೆ ಕಡೆ ನೀವು ಹೋಗ್ಬೇಕಾಗಿದೆ ಅಂತ. ಅದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳು.